ನಾವು ಚಿಕ್ಕವರಿದ್ದಾಗ ಎಲ್ಲಾದರೂ ಗುಡಿ ಗುಂಡಾರದಲ್ಲಿ ಪುರಾಣ ಅಂತ ಹೇಳ್ತಿದ್ರು. ಆ ಪುರಾಣದಲ್ಲಿ ಪುರಾಣ ಹೇಳ್ತಕ್ಕಂಥ ಶಾಸ್ತ್ರಿಗಳು ಹೇಳ್ತಾ ಇದ್ರು, ಒಂದು ಬೆಕ್ಕು 100 ಇಲಿಗಳನ್ನು ತಿಂದು ಕಾಶಿ ಯಾತ್ರೆ ಮಾಡಿತು ಅಂತೇಳಿ. ಅದೇ ರೀತಿ ಇವತ್ತು 144 ವರ್ಷದ ನಂತರ ಬಂದಿರತಕ್ಕಂಥ ಮಹಾಕುಂಭ ಮೇಳದಲ್ಲಿ ನಮ್ಮ ಸಾಕಷ್ಟು ಸನಾತನಿ ಹಿಂದೂ ಧರ್ಮದ ಮಿತ್ರರು ಭಾಗವಹಿಸಿದ್ದಾರೆ. ಮತ್ತು ಅವರು ಕೇವಲ ಮಾನವೀಯತೆಯ ಗುಣದಿಂದ ಭಕ್ತಿ ಮಾರ್ಗದಿಂದ ಹೋಗಿದ್ದರೆ ಅದಕ್ಕೆ ಒಳ್ಳೆಯದು. ಮತ್ತು 108 ಪಾಪಗಳನ್ನು ಮಾಡಿ ಗಂಗಾ ನದಿಯಲ್ಲಿ ಮಿಂದೆದ್ದು ಮತ್ತು ಬಂದು ಅದೇ ಕಾರ್ಯವನ್ನು ಮುಂದುವರಿಸಿದರೆ, ನಾನು ಚಿಕ್ಕವನಿದ್ದಾಗ ಒಂದು ಬೆಕ್ಕು 100 ಇಲಿಗಳನ್ನು ತಿಂದು ಕಾಶಿ ಯಾತ್ರೆ ಮಾಡಿತು ಎಂತಕ್ಕಂಥ ಗಾದೆ ಮಾತಿಗೆ ಅನುವರ್ತ ಆಗ್ತದೆ. ದಯವಿಟ್ಟು ಇಲ್ಲಿಯವರೆಗೆ ಏನಾದರೂ ಕೆಟ್ಟ ಕರ್ಮಗಳು ತಮ್ಮಿಂದ ಆಗಿದ್ದರೆ ಅವುಗಳನ್ನು ಇನ್ನು ಮುಂದೆ ಮಾಡಬೇಡಿ. ನಿಮ್ಮ ನಂಬಿರ್ತಕ್ಕಂಥ ಕುಟುಂಬ ಅಥವಾ ನಿಮ್ಮನ್ನು ನಂಬಿರ್ತಕ್ಕಂಥ ಸ್ನೇಹಿತರಿಗೆ ಕೆಡಕನ್ನು ಬಯಸದೆ, ನಿಮ್ಮ ಕಷ್ಟ ಕಾಲದಲ್ಲಿ ನಿಮಗೆ ಸಹಾಯವನ್ನು ಮಾಡಿರ್ತಕ್ಕಂಥ ಬಳಗಕ್ಕೆ ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನು ಮಾಡಿ. ಆದರೆ ಕೆಲವೊಂದು ನನ್ನ ಅನುಭವದ ಪ್ರಕಾರ ನಾನು ಸುಮಾರು ಈ ಮಹಾಕುಂಭಮೇಳ ಪ್ರಾರಂಭ ಆದಾಗಿನಿಂದ ನೋಡ್ತಾ ಇದ್ದೇನೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ದಯವಿಟ್ಟು ಯಾರೂ ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ. ಈಗ ಪ್ರಯಾಗ್ರಾಜಲ್ಲಿ ನಡೆದಿರ್ತಕ್ಕಂಥ ಮಹಾಕುಂಭ ಮೇಳಕ್ಕೆ ಕೆಲವೊಂದು ಜನ ನನ್ನ ಕಣ್ಣಿಗೆ ಕಂಡಿರ್ತಕ್ಕಂಥ ಕೆಲವೊಂದು ಘಟನೆಗಳನ್ನು ಸುಮಾರು 20-22 ವರ್ಷದಿಂದ ನೋಡ್ತಾ ಬಂದಾಗ ಸಾಕಷ್ಟು ಪಾಪಕರ್ಮಗಳನ್ನು ಮಾಡಿದವರು ಕೂಡ ಇನ್ನೊಬ್ಬರ ಏನೂ ಮಾಡದೇ ಇರತಕ್ಕಂಥ ಆಧ್ಯಾತ್ಮಿಕವಾಗಿ ಮನೋಭಾವನೆ ಹೊಂದಿರತಕ್ಕಂಥ ಸನಾತನಿಗಳನ್ನು ಫಾಲೋ ಮಾಡಲಿಕ್ಕೆ ಹೋಗಿದ್ದಾರೋ, ಅಥವಾ ನಾವು ಪ್ರಯಾಗರಾಜಿಗೆ ಹೋಗಿದ್ದೀವಿ ಅಂತೇಳಿ ಆರ್ಥಿಕವಾಗಿ ಅನುಕೂಲ ಇದ್ದಂಥವರು ಪ್ರಯಾಗರಾಜ್ನಲ್ಲಿ ಹೋಗಿ ಕೊಳ್ಳಾಗ ರುದ್ರಾಕ್ಷಿ ಹಾಕ್ಕೊಂಡು ಕ್ಯಾವಿ ಬಟ್ಟೆಯನ್ನು ತೊಟ್ಟುಕೊಂಡು ಗಂಗಾ ನದಿಯಲ್ಲಿ ಮಿಂದು ಬಂದು ನಾವು ಹೋಗಿ ಬಂದೀವಂತ ಹೇಳ್ಕೊಡುವಂಥ ಮನೋಭಾವನೆಗಳನ್ನು ಬಿಡಬೇಕು. ಅಥವಾ ಇಲ್ಲಿಯವರೆಗೆ ನಮ್ಮಿಂದ ಏನಾದರೂ ತಪ್ಪುಗಳು ಆಗಿದ್ದರೂ ಕೂಡ ತಾವು ಹೋಗಿ ಬಂದಿರ ಉತ್ತಮವಾದ ಕಾರ್ಯ. ಆದರೆ ಇನ್ನು ಮುಂದಾದರೂ ಕೂಡ ಒಳ್ಳೆಯ ಸನ್ಮಾರ್ಗದಲ್ಲಿ ಸನಾತನ ಹಿಂದೂ ಧರ್ಮದ ಪ್ರಕಾರ ಇರತಕ್ಕಂಥ ನಮ್ಮ ಕೆಲವು ನಿಯಮಗಳನ್ನು ಪಾಲಿಸಿ ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನು ಮಾಡಿ. ಒಂದು ವೇಳೆ ತಾವು ಕೇವಲ ಆಡಂಬರಕ್ಕಾಗಿ ಶೋಕಿಗಾಗಿ ಮಹಾಕುಂಭಮೇಳದಲ್ಲಿ ಭಾಗಿಯಾಗಿದ್ದರೆ ಅದು ಎಲ್ಲಿಯೂ ಕೂಡ ತಮ್ಮ ಕೆಲಸಕ್ಕೆ ಬರುವುದಿಲ್ಲ. ನಿಮ್ಮ ಕರ್ಮ ನಿಮ್ಮ ಮನೆ ಬಾಗಿಲನ್ನು ಬಂದು ತಟ್ಟುತ್ತೆ. ಇದು ಆಗಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದ್ದಾವೆ. ದಯವಿಟ್ಟು ಇನ್ನು ಮುಂದಾದರೂ ಕೂಡ ತಾವುಗಳು ಹೋಗಿ ಬಂದವರು ಅಷ್ಟೇ ಅಲ್ಲ, ಹೋಗದೇ ಇರುವವರು ಕೂಡ ಮನದಲ್ಲೇ ಶಿವನನ್ನು ನೇರಿ ತಂದೆ ತಾಯಿ ಇದ್ದಂಥವರು ಒಂದು ಸಣ್ಣ ಬುಟ್ಟಿಯಲ್ಲಿ ನಿಮ್ಮ ತಂದೆ ತಾಯಿ ಅಥವಾ ತಾಯಿ ಇರಲಿ ತಂದೆ ಇರಲಿ ಅವರ ಪಾದವನ್ನು ಇಟ್ಟು ಅವರ ಪಾದ ಮುಳುಗುವವರೆಗೆ ನೀರನ್ನು ಹಾಕಿ ಆ ಟಬ್ನಿಂದ ಆ ನೀರನ್ನು ನಿಮ್ಮ ಮೈ ಮೇಲೆ ಹಾಕೊಂಡ್ರು ಕೂಡ ಅದು ಕೂಡ ಅಲ್ಲೇ ಕಂಟಿನ್ಯೂ. ನಿಮ್ಮ ಬದುಕಿರ್ತಕ್ಕಂಥ ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಥವಾ ನಿಮ್ಮ ಗುರು ಹಿರಿಯರಿರ್ಬೋದು, ಅವರ ಪಾದವನ್ನು ತೊಳೆದ ನೀರಿನಿಂದ ನೀವು ಸಿಂಪಡಿಸಿಕೊಂಡು ಕೂಡ ಅದು ಗಂಗಾ ಜಲದಷ್ಟೇ ಪವಿತ್ರವಾದದ್ದಿರ್ತದೆ. ಸೋಮವಾರ ಶಿವನ ಗುಡಿಗೆ ಹೋದೆ, ಗುರುವಾರ ರಾಯರ ಮಠಕ್ಕೆ ಹೋದೆ, ಸಾಯಿ ಮಂದಿರಕ್ಕೆ ಹೋದೆ, ಶನಿವಾರ ಹಣಮಂದಿರ ಗುಡಿಗೆ ಹೋದೆ. ಇನ್ನೊಬ್ಬರು ಹೋಗ್ತಾರಂತೇಳಿ ನಾವು ಹೋಗೋದರಲ್ಲಿ ಅರ್ಥವಿಲ್ಲ. ಭಕ್ತಿಯಿಂದ ಹೃದಯಪೂರ್ವಕವಾಗಿ ದೇವರನ್ನು ನೆನೆದು ಒಳ್ಳೆಯ ಕರ್ಮಗಳನ್ನು ಮಾಡತಕ್ಕಂಥ ಸಂಕಲ್ಪದೊಂದಿಗೆ ನಾವು ಮನದಲ್ಲಿ ದೇವರನ್ನು ನೆನೆದು ಕುಳಿತಲ್ಲೇ ನೆನೆದು ನಾವು ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಅದು ನಮಗೆ ಉತ್ತಮವಾದ ಫಲಪ್ರಾಪ್ತಿ ನೀಡುತ್ತದೆ. ನಾನು ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಅನುಯಾಯಿ ಆಗಿರುವುದರಿಂದ ಅವರು ಹೇಳ್ತಾ ಇದ್ರು, ಗುಂಡಾರಗಳು ಅಥವಾ ದೇವಸ್ಥಾನಗಳಂತ ಊರೂರು ಸುತ್ತುವ ಬದಲಿ ನೀವು ಎಲ್ಲಿ ಕುಳಿತಿರೋ ಅಲ್ಲೇ ಕುಳಿತು ನೀವು ಮನಪೂರ್ವಕವಾಗಿ ದೇವರನ್ನು ನೆನೆದು ಒಳ್ಳೆಯ ಕರ್ಮಗಳನ್ನು ಮಾಡುವುದು ಕೂಡ ಉತ್ತಮವಾದ ಕಾರ್ಯ ಅಂತ ಹೇಳ್ತಿದ್ರು. ಇವತ್ತು ಮಹಾಕುಂಭಮೇಳ ಜರುಗ್ತಾ ಇದೆ. ನಮ್ಮ ಸನಾತನ ಹಿಂದೂ ಧರ್ಮದ ಪ್ರಕಾರ ಉತ್ತಮವಾದ ಕಾರ್ಯ ಮತ್ತು ಇದು ನಮ್ಮ
ಈ ಜನ್ಮದಲ್ಲಿ ನಮಗೆ ಮುಂದೆಂದು ಸಿಗದೇ ಇರತಕ್ಕಂಥ ಅವಕಾಶ. ಯಾರು ಸನಾತನ ಹಿಂದೂ ಧರ್ಮದವರು ಸನ್ನಿಹಿತರು ಅಲ್ಲಿ ಹೋಗಿ ಗಂಗಾ ನದಿಯಲ್ಲಿ ಮಿಂದೆದ್ದು ಬಂದಿದ್ದೀರಿ, ನಿಮಗೆಲ್ಲರಿಗೂ ಹೃದಯ ತುಂಬಿದ ಹಾರ್ದಿಕ ಅಭಿನಂದನೆಗಳು. ಆದರೆ ಇನ್ನು ಮುಂದಾದರೂ ಕೂಡ ತಾವೇನಾದರೂ ತಪ್ಪು ತಳೆಗಳು ನಿಮ್ಮ ಮನಸ್ಸನ್ನು ತಟ್ಟಿ ನೋಡಿಕೊಳ್ಳಿ, ನಿಮ್ಮ ಹೃದಯವನ್ನು ಒಂದು ಸಾರಿ ಮುಟ್ಟಿ ಹೇಳಿಕೊಳ್ಳಿ. ಹಿಂದೆ ಆಗಿರ್ತಕ್ಕಂಥ ತಪ್ಪುಗಳನ್ನು ಇನ್ನು ಮುಂದೆ ನಾನು ಮಾಡುವುದಿಲ್ಲ ಎಂಬ ಸಂಕಲ್ಪದೊಂದಿಗೆ ನೀವು ಬರಬೇಕು ಅಂತ ನನ್ನ ಕೋರಿಕೆ.